ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿಯ 11ನೇ ಹಾಗೂ 12ನೇ ಕಂತಿನ ಹಣ ಎಷ್ಟೋ ಜನಕ್ಕೆ ಬಂದಿಲ್ಲ. ಹಾಗಾದರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮಗೆ ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇನ್ನೂ ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ. ಇದೇ ರೀತಿಯಾದಂಥ ಎಲ್ಲ ಒಂದು ಅಪ್ಡೇಟ್ಸು ನಿಮಗೆ ಈ ಒಂದು ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಕೇವಲ ಒಂದು 100 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಎಲ್ಲರೂ ಕೂಡ ಒಂದು 100 ಲೈಕ್ಸ್ ಬೇಗ ಕಂಪ್ಲೀಟ್ ಮಾಡಿ. ಓಕೆ ಸ್ನೇಹಿತರೆ, ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ಇಲ್ಲಿ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಹಾಗಾದರೆ ನಿಮಗೆ ಎಷ್ಟೊಂದು ಜನ ನೀವು ನೋಡಿರ್ಬೋದು, ಗೃಹಲಕ್ಷ್ಮಿಯ 11ನೇ ಕಂತಿನ ಈಗ ಬಂದಿದೆ, ಆದರೆ ಅವರ ಖಾತೆಗೆ ಬಂದಿಲ್ಲ. ಎಷ್ಟೋ ಜನ ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಅವರ ಖಾತೆಗೆ ಈಗ ಬಂದು ಜಮಾ ಆಗಿಲ್ಲ. ಆದ್ರಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. 11ನೇ ಕಂತಿನ ಹಣ ಈಗ ಜಮಾ ಆಗಿದೆ, ಆದರೆ 12ನೇ ಕಂತಿನ ಹಣ ಇನ್ನೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತ ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ. 11ನೇ ಹಾಗೂ 12ನೇ ಕಂತಿನ ಹಣದ ಬಗ್ಗೆ ನಿಮಗೆ ಸಾಕಷ್ಟು ಗೊಂದಲ ಇರುತ್ತೆ. ಈಗ ನೀವು ಏನ ಮಾಡಬೇಕು ಅಂತ ಅಂದರೆ, ನಿಮಗೆ 11ನೇ ಕಂತಿನ ಹಣ ಈಗ ನಿಮಗೆ ಜಮಾ ಆಗ್ತಿದೆ ಬಂದು. ಈಗ ಎಷ್ಟೋ ಜನಕ್ಕೆ ಈಗ 11ನೇ ಕಂತಿನ ಹಣ ಬಂದು ಜಮಾ ಆಗಿದೆ ಕೂಡ. ನಿಮ್ಮ ಒಂದು ಡಿಸ್ಟಿಕ್ ಯಾವುದು ಅಂತ ಇವಾಗ ಕಮೆಂಟ್ ಮಾಡಿ. ನಿಮಗೆ 11ನೇ ಕಂತಿನ ಹಣ ಬಂದಿದೆಯಾ ಇಲ್ವಾ ಅಂತ ನೀವು ಇವಾಗ ಕಮೆಂಟ್ ಮಾಡಿ. ಹಾಗೆ 12ನೇ ಕಂತಿನ ಹಣದ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಯಾಕೆ ಅಂತ ಅಂದರೆ, ನಿಮಗೆ ಇನ್ನೂ 12ನೇ ಕಂತಿನ ಹಣ ಬಂದಿಲ್ಲ, ಆದರೆ 11ನೇ ಕಂತಿನ ಈಗ ಹಣ ನಿಮಗೆ ಈಗ ಬಂದು ಜಮಾ ಆಗ್ತಿರುವಂಥದ್ದು. ಆದರೆ ಸರ್ಕಾರ 2 ತಿಂಗಳ ಹಣ ಜಮಾ ಮಾಡಬೇಕಾಗಿದೆ. 2 ತಿಂಗಳ ಹಣ ಇನ್ನೂ ಕೂಡ ಜಮಾ ಮಾಡಿಲ್ಲ. ಆ ಒಂದು 2 ತಿಂಗಳ ಹಣ ನಿಮಗೆ ಜಮಾ ಮಾಡ್ತಾರೆ. ತಲೆನ ಕೆಡಿಸ್ಕೋಬೇಡಿ. 12ನೇ ಕಂತಿನ ಹಣದ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಕಾಗಿಲ್ಲ. ಯಾಕಂದರೆ 12ನೇ ಕಂತಿನ ಹಣ ನಿಮಗೆ ಆಗಸ್ಟ್ 25ನೇ ತಾರೀಕು ಮೇಲೆ ನೀವು ಅದರ ಬಗ್ಗೆ ಚಿಂತೆಯನ್ನು ಮಾಡಬೇಕಾಗಿರುವಂಥದ್ದು. ಆವಾಗ ನಿಮಗೆ ಹಣವನ್ನು ಬಿಡುಗಡೆ ಮಾಡ್ತಾರಂತ ನಿಮಗೆ ಹೇಳಿದ್ದಾರೆ. ಈಗ ನೀವು ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕು 12ನೇ ಕಂತಿನ ಹಣದ ಬಗ್ಗೆ. 12ನೇ ಕಂತಿನ ಹಣದ ಬಗ್ಗೆ ನಿಮಗೆ ಈಗ ಕ್ಲಾರಿಫಿಕೇಶನ್ ಸಿಕ್ಕಿರುತ್ತೆ ಅಂತ ಅನ್ಕೊತೀನಿ. ಈಗ 11ನೇ ಕಂತಿನ ಹಣ ಬಗ್ಗೆ ನೀವು ಏನು ಮಾಹಿತಿ ತಿಳ್ಕೊಬೇಕು ಅಂತ ಅಂದರೆ, 11ನೇ ಕಂತಿನ ಹಣ ನಿಮಗೆ ಜಮಾ ಆಗ್ತಿದೆ. ಎಷ್ಟೊಂದು ಜನಕ್ಕೆ ಈಗಾಗಲೇ ಅಕೌಂಟ್ಗೆ ಹಣ ಬಂದು ಬಿದ್ದಿರುವಂಥದ್ದು. ನೀವೀಗ ನಿಮ್ಮ ಒಂದು ಅಕೌಂಟ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೂ ಕೂಡ 11ನೇ ಕಂತಿನ ಹಣ ಬಂದಿರ್ಬೋದು. ಇನ್ನೂ ಜಮಾ ಆಗಿಲ್ಲ ಅಂತ ಅಂದರೆ ಗೊಂದಲ ಪಡೋದು ಬೇಡ. ಯಾಕೆ ಅಂತ ಅಂದರೆ, ನೀವು ಭಯ ಪಡಬೇಡಿ. ಯಾಕೆ ಅಂತ ಅಂದರೆ, 11ನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಅತಿ ಶೀಘ್ರದಲ್ಲೇ ಬಂದು ತಲುಪುವಂಥದ್ದು. ಯಾಕೆ ಅಂತ ಅಂದರೆ, ಇಲ್ಲಿ ನಿಮ್ಮ ಎಲ್ಲರ ಖಾತೆಗೆ ಹಣ ಈಗ ಜಮಾ ಆಗ್ತಾ ಇದೆ. ಸಾಕಷ್ಟು ಜನಕ್ಕೆ ಈಗಾಗಲೇ ಜಮಾ ಆಗಿದೆ, ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಜಮಾ ಆಗಿಲ್ಲ ಅಷ್ಟೇ. ಅವ್ರಿಗೆ ಸ್ವಲ್ಪ ದಿನದಲ್ಲೇ ಅವ್ರಿಗೂ ಕೂಡ 11ನೇ ಕಂತಿನ ಹಣ ಬಂದು ಅವರ ಒಂದು ಖಾತೆಗೆ ಜಮಾ ಆಗುವಂಥದ್ದು. ಯಾಕಂದರೆ ಒಂದೇ ದಿನದಲ್ಲಿ ಎಲ್ರಿಗೂ ಕೂಡ 11ನೇ ಕಂತಿನ ಹಣವನ್ನು ಜಮಾ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಟೋಟಲ್ ಆಗಿ ಇಲ್ಲಿರುವುದು 1,21,00,000 ಫಲಾನುಭವಿಗಳು ಇರೋದು. ಆ ಒಂದು ಫಲಾನುಭವಿಗಳಿಗೆ ಒಂದೇ ದಿನ ಜಮಾ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಕೇವಲ 60ರಿಂದ 70 ಲಕ್ಷ, ಕೇವಲ ಅಲ್ಲ 60ರಿಂದ 70 ಲಕ್ಷ ಫಲಾನುಭವಿಗಳಿಗೆ ಈಗಾಗಲೇ ಹಣ ಬಂದಿರುವಂಥದ್ದು. ಹಾಗಾಗಿ ನೀವೇನು ಮಾಡಬೇಕು ಅಂತ ಅಂದರೆ, ಸ್ವಲ್ಪ ವೆಯ್ಟ್ ಮಾಡಿ. ನಿಮಗೂ ಕೂಡ ಹಣ ಬಂದು ನಿಮ್ಮ ಒಂದು ಖಾತೆಗೆ ಜಮಾ ಆಗುವಂಥದ್ದು. ಇನ್ನು ಉಳಿದವರಿಗೆ 1 ವಾರದಲ್ಲಿ ಹಣ ಬಂದು ಜಮಾ ಆಗತ್ತೆ. ಈಗ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಒಂದು ಡಿಸ್ಟಿಕ್ ಯಾವುದು, ನಿಮಗೆ ಹಣ ಬಂದಿದೆಯಾ ಇಲ್ವಾ ಅಂತ ಇವಾಗ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ನ ಮಾಡ್ಕೊಳ್ಳಿ. ಈ ಒಂದು ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದಂಥ 12ನೇ ಕಂತಿನ ಹಣದ ಬಗ್ಗೆ ನಿಮಗೆ ಅಪ್ಡೇಟ್ಸನ್ನು ತಿಳಿಸ್ತಾ ಹೋಗ್ತೇನೆ. ಯಾರಿಗೆ 11ನೇ ಕಂತಿನ ಹಣ ಬಂದಿದೆ ಕಮೆಂಟ್ ಮಾಡಿ, ಯಾರಿಗೆ ಬಂದಿಲ್ಲನೂ ಕೂಡ ಅವರು ಕೂಡ ಕಮೆಂಟ್ ಮಾಡಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ರೀತಿಯಾದಂಥ ಒಂದು ಅಪ್ಡೇಟ್ ಜೊತೆಗೆ ಸಿಗ್ತೀನಿ ಸ್ನೇಹಿತರೆ.